ಇಲ್ಲೆಲ್ಲ ಜಿಂಕೆಗಳು ಇದ್ವಲ್ಲ ಈಗ ಇಲ್ವಾ? ಇರ್ತದೆ ಒಳಗಡೆ ಬಂದು. ಓ ಇದು ಅಷ್ಟೇ, ಆಗೆಲ್ಲ ಕುಂತ್ಕೊಂಡು ಟೈಮ್ ಪಾಸ್ ಮಾಡಕ್ಕಂತ ಇದ್ದ ಜಾಗ ಇದು. ನೀವು ಇವಾಗ ಏನ್ ಪ್ಲೇಸ್ ನೋಡ್ತಾ ಇದೀರಾ, ಈ ಪ್ಲೇಸ್ ಅಲ್ಲಿ ತುಂಬಾ ಫುಲ್ ಜಿಂಕೆಗಳು, ಕಡವೆಗಳು ಎಲ್ಲ ಇತ್ತು. ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಹೋಗ್ತಾ ಇರುವಂತ ಜಾಗದಲ್ಲಿ ಒಂದು ಕಾಲಕ್ಕೆ ಹಿಂಡು ಜಿಂಕೆಗಳು ವಾಸ ಮಾಡ್ತಾ ಇದ್ದಂತ ಒಂದು ಚಿಕ್ಕ ಕಾಡು ಇದು. ಆವತ್ತಿನ ದಿನಕ್ಕೆ ಗರ್ಕೆ ಹುಲ್ಲನ್ನು ಹಿಡಿದು ಜಿಂಕೆಗೆ ತಿನ್ಸಿದಂತ ಅನುಭವ ಇವತ್ತು ನೆನಪಿದೆ. ಇದೆಲ್ಲವೂ ನಡೆದು ಒಂದು 20 ವರ್ಷಗಳೇ ಕಳೆದೋಗಿದೆ. ಆವತ್ತು ಕಂಡಂತ ಹಿಂಡು ಜಿಂಕೆಗಳ ಗುಂಪು ಇವತ್ತಿಗೂ ನೋಡೋದಕ್ಕೆ ಸಿಗುತ್ತಾ ಇಲ್ವಾ? ಬನ್ನಿ ನೋಡ್ಕೊಂಬರೋಣ. ಒಂದು ಕಾಲದಲ್ಲಿ ನೀವು ಇವಾಗ ಏನ್ ಪ್ಲೇಸ್ ನೋಡ್ತಾ ಇದೀರಾ, ಈ ಪ್ಲೇಸ್ ಅಲ್ಲಿ ತುಂಬಾ ಫುಲ್ ಜಿಂಕೆಗಳು, ಕಡವೆಗಳು ಎಲ್ಲ ಇತ್ತು. ಬಟ್ ಈಗ ಇದು ಪೂರ್ತಿ ಖಾಲಿ ಆಗಿದೆ. ಈ ಜಾಗ ಯಾವುದು ಅಂತ ಮಂಡ್ಯದ 80s 90s ಕಿಡ್ಸ್ಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದ್ರೆ ಅವರು ಇಲ್ಲಿ ಬಂದ ಜಿಂಕೆಗಳು ನೋಡಿರ್ತಾರೆ. ಇಲ್ಲೇ ಪಕ್ಕ ಕಾಲುವೆ ಇದೆ, ಕಾಲುವೆಯಲ್ಲಿ ಈಜಾಡಿರ್ತಾರೆ. ಪಕ್ಕನೆ ಹೋಗಿ ಒಳ್ಳೆ ಊಟ ಅಡುಗೆ ಎಲ್ಲ ಮಾಡ್ಕೊಂಡು ಪಾರ್ಟಿ ಮಾಡಿರ್ತಾರೆ. ಸೊ ಈಗ ಇವತ್ತು ಪುನಃ ಅದೇ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ಬಟ್ ಇಲ್ಲಿ ಯಾವ ಜಿಂಕೆನೂ ಇಲ್ಲ, ಏನೂ ಇಲ್ಲ. ಬಟ್ ತುಂಬಾ ಚೆನ್ನಾಗಿ ಕಾಡು ಬೆಳೆದಿದೆ. ಇದೇ ಎಂಟ್ರೆನ್ಸ್ ಇದ್ದದ್ದು. ಅಂದ್ರೆ ಏನಿಲ್ಲ, ಅದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ ಮಾಡಿದಾರಲ್ಲ, ಅದರಿಂದ ಅವರು ಒಂದು ಇದ್ ಮಾಡಿ ಒಳಗಡೆ ಯಾರೋ ಹೋಗ್ಬಾರ್ದು ಅಂತ ಒಂದು ಎಂಟ್ರೆನ್ಸ್ ಮಾಡಿದ್ರು. ಇಲ್ಲಿ ಬಂದು ನಿಂತ್ಕೊಂಡ್ರೆ ಜಿಂಕೆಗಳು ಯಾವಾಗ್ಲೂ ಕಾಣವು. ಈಗಲೂ ನೀವು ನೋಡಿ ನವಿಲಿನ ಸೌಂಡ್ಗಳು. ಬನ್ನಿ ಒಳಗಡೆ ಹೋಗ್ಬೋದು. ಜಿಂಕೆ ನೋಡಕ್ ಬಂದು ನಮಗೇನೋ ಸಿಕ್ಬಿಟ್ಟ. ಏನು ಇಲ್ಲ, ಮುಂದಕ್ಕೆ ಬಂದಿರೋದು. ಅಯ್ಯೋ ಅಲ್ಲದೆ ಒಂದು ಅದು ಹದ್ದು ಟೈಪು, ಬಟ್ ಅಷ್ಟು ದೊಡ್ಡದು. ಈ ಕಾಡುಗಳಲ್ಲಿ ನಾವು ಮೇಲೆ ನೋಡೋದಕ್ಕಿಂತ ಜಾಸ್ತಿ ಕೆಳಗಡೆ ನೋಡ್ಬೇಕು. ಹೌದು, ಹಾವುಗಳ ಕಾಟ. ಗಂಟು ಬನ್ನಿ. ಇಲ್ಲಿ ಬರ್ತ್ಡೇ ಪಾರ್ಟಿಗಳೆಲ್ಲ ಮಾಡ್ಯಾರ ಒಳಗಡೆ ಬಂದು. ನೋಡಿ ಎಲ್ಲವರೆಗೂ ಬಂದೈತೆ. ಬರ್ತ್ಡೇ ಪಾರ್ಟಿಗಳೆಲ್ಲ ಮಾಡಿದ್ದಾರೆ. ಇನ್ನೆಲ್ಲ ನಾವೇ ಬಂದ ಮೇಲಿಂದ ಪ್ರಾಣಿಗಳೆಲ್ಲ ಇರ್ತದೆ ಒಳಗಡೆ ಬಂದು. ಓ ಕರೆಕ್ಟ್, ನೀವು ಹೇಳೋಗೆ ಇಲ್ಲಿವರೆಗೂ ಬಂದು ಬರ್ತ್ಡೇ ಪಾರ್ಟಿ ಮಾಡಿರೋದು. ಒಳಗೆ ಇಲ್ಲೇ ಕೇಕ್ ಕವರ್ ಏನು ಮೇಂಟೆನೆನ್ಸ್ ಇಲ್ಲ ಅಂತಂದ ಮೇಲಿಂದ ಈಗ ನಾವು ಈ ಜಾಗ ತೋರ್ಸಕ್ ಬಂದಿದ್ದೀವಿ. ಬೇರೆಯವರೆಲ್ಲ ಎಂಜಾಯ್ ಮಾಡಕ್ ಬಂದಿದ್ದಾರೆ. ಈ ಪ್ಲೇಸ್ಗಳೆಲ್ಲ ಆಗ ಜಿಂಕೆಗಳಿತ್ತು. ಅಲ್ಲ, ನಾನು ಇಲ್ಲಿವರೆಗೂ ಬರ್ಬೋದು ಅನ್ಕೊಂಡ್ರೆ ಇಲ್ಲ, ಅಲ್ಲೇ ಬಂದು ಬರ್ಡೇ ಪಾರ್ಟಿಗಳು ಎಲ್ಲ ಮಾಡಿದ್ದಾರೆ. ಇದ್ರ ಮೇಲೆ ಯಾರ ಕಣ್ಣು ಬೀಳಲ್ಲ ಅಂದ್ರೆ ಹಿಂಗೆ ಇರ್ತದೆ. ಇನ್ನು ಅಟ್ಲೀಸ್ಟ್ ಫಾರೆಸ್ಟ್ ಆಗಾರ ಉಳ್ಕೊಂಡೈತಿ ಇದು. ಇಲ್ಲ ಇಲ್ಲಿ ನೋಡಿ, ಇಲ್ಲಿ ಮರಕ್ಕೆ ನಂಬರ್ ಹಾಕಿದಾರೆ ನೋಡಿ. ಇದು ಹೌದು, ಈ ನಂಬರ್ ಹಾಕಿದಾರಲ್ಲ, ಇದೆಲ್ಲ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ಕೊಂಡಿರೋದು. ಹೌದು, ಇದು ಯಾವುದೋ ಬೇರೆ ಮರ ಅಲ್ಲ, ನೀಲಗಿರಿ ಮರ ಏನೋ ಗೊತ್ತಿಲ್ಲ. ಬಟ್ ಇದೆಲ್ಲ ಡಿಪಾರ್ಟ್ಮೆಂಟ್ ಅವ್ರು ಮಾಡಿರೋದು. ಈ ಮರದ ದಿಮ್ಮಿಗಳು ಅಲ್ಲ. ಜಿಂಕೆ ಇದ್ದಿದ್ರೆ ನಾವ್ ಯಾಕೆ ಒಳಗ್ ಬರ್ತಿದ್ವಿ? ಜಿಂಕೆ ಇದ್ರೆ ಜಿಂಕೆ ಕಾಣ್ತಿಲ್ವಲ್ಲ ಅನ್ಬಿಟ್ಟು ಬೇಜಾರಲ್ಲಿ ಒಳಗೆ ನೋಡಕ್ ಬಂದಿದೀವಿ ಒಳಗಡೆ. ನಾವೇನ್ ಮರ ಕಡಿಯಕ್ ಬಂದಿಲ್ಲ. ಇಲ್ಲಿ ಜಿಂಕೆಗಳು ಸಿಗಲ್ಲ ಈಗ ಅಕ್ಕಪಕ್ಕ. ನಾವ್ ಮರ ಕಡಿಯಕ್ ಏನಿಲ್ಲ, ಎಲ್ಲ ಕಡ್ದಾಕ್ಬಿಟ್ಟು ನೋಡಿ. ಯಾವ್ದ್ರೂ ಬಿಟ್ಟಿಲ್ಲ, ಎಲ್ಲ ಕಡ್ದು ಫುಲ್ ಕಾಡಂದೆ. ಅದಕ್ಕೆ ಸುತ್ತಮುತ್ತ ಜಿಂಕೆಗಳು ಸಿಗಲ್ಲ. ಹಿಂಗೆ ಹಳ್ಳಿಯವರು ಕುರಿಗಿರಿ ಮೇಯ್ಸ್ಕೊ ಹೋಗ್ತಾ ಇರ್ತಾರಲ್ಲ, ಕುರಿಗಿರಿ ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ನೀವು ಎಲ್ಲ ಫುಲ್ ಕಾಡನ್ನ ಕಡ್ದು ಮಲಗಿಸ್ಬಿಟ್ಟಿದ್ದಾರೆ. ನಾವು ಕಡಿಯಕ್ ಏನಿದೆ. ಬಟ್ ತುಂಬಾ ಚೆನ್ನಾಗಿತ್ತು ಪ್ಲೇಸು ಒಂದ್ ಟೈಮಲ್ಲಿ. ಇವಾಗ ಹಿಂಗಾಗಿದೆ. ಬಂದ್ರೆ ಬರೀ ಫಾರೆಸ್ಟ್ ಅಂತ ಅನ್ಕೊಂಡು ನೋಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ಅಷ್ಟೇ. ಜನ ಇದಕ್ಕಿಂತ ದೊಡ್ಡ ಫಾರೆಸ್ಟ್ ನೋಡಿರ್ತಾರೆ ಅಂತ ಈ ಕಡೆ ಫಾರೆಸ್ಟ್ ಯಾರು ಬರಲ್ಲ. ಏನಿದ್ರು ಇದು 80s 90s ಕಿಡ್ಸ್ಗಳಿಗೆ ಈಗ್ಲೂ ಯಾವ ಬೇಜಾರಾದಾಗ ಫ್ರೆಂಡ್ಗಳ ಜೊತೆ ಬಂದು ಕುಂತಿದ್ದು ತಿಂಡಿ ತೀರ್ಥ ತಗೊಂಡು ಹೋಗೋದಕ್ಕೆ ಉಳ್ಕೊಂಡೈತೆ ಅಷ್ಟೇ ಫಾರೆಸ್ಟ್. ಬಟ್ ಯಾರು ಏನೇ ಬಂದ್ರು ಈ ಜಾಗ ಹೆಂಗೈತೆ ಆ ಜಾಗನ ಹಂಗೆ ಇರೋಕ್ ಬಿಟ್ರೆ ಸಾಕು. ಅವರು ಬೇರೆ ಏನು ಮಾಡದೆ ಅಟ್ಲೀಸ್ಟ್ ಈ ಫಾರೆಸ್ಟ್ ಆರ ಹಿಂಗೆ ಇರ್ತದೆ. ಅವಾಗ ಆರಾಮ್ ಬಂದು ಸ್ವಲ್ಪ ಕುಂತು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು ಬೇಕಾದ್ರೆ. ಅಲ್ಲ, ಅವ್ರಿಗೆ ಏನ್ ಮಾಡೋದ್ರಿ, ಏನ್ ಮಾಡಕ್ ಏನಿಲ್ವಲ್ಲ. ಜಿಂಕೆಗಳೇ ಇಲ್ಲ ಒಂದು. ಸಣ್ಣ ಪುಟ್ಟದ ಏನಾರ ಮಾಡ್ತಾರೆ, ಟ್ಯಾಲೆಂಟೆಡ್ ಕಲಾವಿದರು ಇರ್ತಾರೆ. ಅಲ್ಲ, ಏನಕ್ಕೆ ಇದನ್ನ ಎಲ್ಲ ನಿರ್ಲಕ್ಷ್ಯ ಅಷ್ಟೇ. ಸರ್ಕಾರದ ನಿರ್ಲಕ್ಷ್ಯನೋ ಇಲ್ಲಿನ ಸ್ಥಳೀಯರ ನಿರ್ಲಕ್ಷ್ಯನೋ ಗೊತ್ತಿಲ್ಲ. ಸ್ಥಳೀಯರು ಏನು ಮಾಡಕ್ಕಾಗಲ್ಲ. ಸರ್ಕಾರಗಳು ಇದನ್ನ ಅಭಿವೃದ್ಧಿ ಮಾಡ್ಬೇಕು. ತುಂಬಾ ಜನಕ್ಕೆ ಇಲ್ಲ ಇದೆ ಅಂತ ಗೊತ್ತಿಲ್ಲ ಅನ್ಸುತ್ತೆ ಈಗಿನ ಇರೋ ಸರ್ಕಾರದಲ್ಲಿರೋರ್ಗೆ. ಇವತ್ತಿನ ಜನರೇಷನ್ ಗೊತ್ತಿಲ್ಲ. ಯಾಕಂತಂದ್ರೆ ಇದು ಆಗ್ಲೇ ಒಂದು 25 ವರ್ಷದಲ್ಲೇ
20 ವರ್ಷದಲ್ಲೇ ಜಿಂಕೆಗಳಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ವಿ. 20 ವರ್ಷದ ಜಿಂಕೆ ಇಲ್ಲ ಅಂತಂದ್ಮೇಲೆ ಅವ್ರ ಆಸೆ ಆಗ್ತಿ ಹೋಗಿರ್ತದೆ. ಏನೂ ಇಲ್ಲ ಇವತ್ತು. ಬರೀ ಪಳೆಯುಳಿಕೆಗಳು ಮಾತ್ರ ಈಗ. ಅಲ್ಲ, ನಾನು ಹೇಳೋದೇನಂದ್ರೆ ಇಲ್ಲಿ ಇದ್ದಿದ್ದ ಜಿಂಕೆಗಳಿಗೆ ಏನಾದವು ಅಂತ. ಜಿಂಕೆಗಳು ಆಹಾರ ಮೇಯ್ತಾ ಇದ್ವು. ಬಟ್ ಏನು ಅಂತ ಮಿಸ್ಸಿಂಗು, ಇಷ್ಟೆಲ್ಲ ನೇಚರ್ ಇದ್ರೂ ಜಿಂಕೆಗಳಿಲ್ವಲ್ಲ, ಅದೇ ಮಿಸ್ಸಿಂಗು. ಇದನ್ನ ಯಾರು ಬಂದು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಇಲ್ಲಿ ಜಿಂಕೆಗಳಿದ್ದಾಗ ಬಂದು ನೋಡಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಹೆಂಗಿತ್ತು ಅವಾಗ ಆಗ್ಬಿಟ್ಟು ಅಂತ. ಬಟ್ ಈಗ ನೋಡ್ರೆ ಫುಲ್ ಎಲ್ಲ ಹಳೆ ಯಾವ್ದೋ ಪಳೆಯುಳಿಕೆಗಳ ತರ ಕಾಣಿಸ್ತಾ ಇದೆ. ಬಟ್ ಒಳ್ಳೆ ನೇಚರ್ ಹಂಗೆ ಇದೆ. ನಿಮ್ದು ಫಸ್ಟ್ ವಿಸಿಟ್ ಯಾವಾಗ ಇಲ್ಲಿ? ಇಲ್ಲಿಗೆ ಒಂದು 20-25 ವರ್ಷದಿಂದ ನಾನು ಬಂದಿದ್ದು. ಆಕ್ಚುಲಿ ಸ್ಕೂಲಲ್ಲಿ ಇದ್ದಾಗ ಗಿಡಗಳು ತರಬೇಕು ಅಂತ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅಂತ ಬಂದಾಗ ಅವಾಗ ಬಂದು ನೋಡಿದ್ದು. ಅವಾಗ ತುಂಬಾ ಚೆನ್ನಾಗಿತ್ತು. ಅವಾಗ ನನ್ನ ಫಸ್ಟ್ ವಿಸಿಟ್ ಬಂದು 98 ಇಲ್ಲ 2000, 25-26 ವರ್ಷಗಳೇ ಆಗಿದೆ. ಚೆನ್ನಾಗಿತ್ತು ಪ್ಲೇಸ್ ಅವಾಗ. ಇದೇನಿದೆ ಈ ಟೇಬಲ್ಗಳೆಲ್ಲ ಏನಿಲ್ಲ? ಒಳಗೆ ಫುಡ್ ಹಾಕ್ತಿರಲ್ಲ ಜಿಂಕೆಗಳಿಗೆ ಏನಾದ್ರು. ಆಮೇಲೆ ಅವ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದಾಗ ಅಲ್ಲಿ ಐಟಮ್ ಇಟ್ಕೊಳಕ್ಕೆ ಅಂತ. ಬೇಜಾರಾಯ್ತಿರೋದೇನಂದ್ರೆ ಹಿಂಡು ಜಿಂಕೆ ಇದ್ದದ್ದು ಇವತ್ತು ಒಂದು ಜಿಂಕೆ ಇಲ್ಲ. ಜಿಂಕೆನೂ ಇಲ್ಲ, ಪ್ಲೇಸ್ ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ. ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ, ಒಂದು ಛತ್ರಿ ತರ ಎರಡು. ನಾವು ನೋಡಿದಾಗ ಅಲ್ಲಿ ಕೆಳಗಡೆ ಒಂದು ಪಾಂಡ್ ತರ ಮಾಡಿ ಅಲ್ಲಿ ಒಂದಷ್ಟು ಬಾತುಕೋಳಿಗಳಿತ್ತು, ಮತ್ತೆ ಅದ್ರ ಜೊತೆಗೆ ಒಂದಷ್ಟು ಮೊಲಗಳಿದ್ವು. ಬಟ್ ಮೇಂಟೆನೆನ್ಸ್ ಇಲ್ಲ. ಮೇಂಟೆನೆನ್ಸ್ ಮಾಡಿದ್ರೆ ಇದೊಂದು ಒಳ್ಳೆ ಪಿಕ್ನಿಕ್ ಸ್ಪಾಟ್ ಆಗಿರೋದು ಅಲ್ವಾ? ಮಂಡ್ಯ ಜನಕ್ಕೆ. ಹೌದು, ವೀಕೆಂಡ್ ಅಲ್ಲಿ ತುಂಬಾ ಚೆನ್ನಾಗಿರೋದು ಬಂದು ಎಂಜಾಯ್ ಮಾಡಕ್ ಇದು ಪ್ಲೇಸ್ ನ. ಹೌದು, ಫ್ಯಾಮಿಲಿ ಎಲ್ಲ ಬಂದು ಮಕ್ಳನ್ನ ಕರ್ಕೊಂಡ್ ಬಂದು ಎಂಜಾಯ್ ಮಾಡೋದಕ್ಕೆ. ಹೌದು. ಬಟ್ ಇವಾಗ ಇಲ್ಲಿ ಇದೊಂದು ಇತ್ತು ಅಂತ ಇವತ್ತಿನ ಜನರೇಷನ್ ಗೊತ್ತೇ ಇಲ್ಲ. ಬಂದು ನೋಡಿದ್ರು ಅವ್ರಿಗೆ ಏನು ಗೊತ್ತೂ ಆಗಲ್ಲ ಇಲ್ಲಿ ಈ ತರ ಇತ್ತು ಅಂತಂದ್ರೆ. ಹೌದು, ನಾವೇ ಎಲ್ಲೋ ಕತೆ ಹೇಳ್ತಾ ಇದೀವಿ ಅಂತ ಅನ್ಕೋತಾರೆ. ಬಟ್ 20-25 ವರ್ಷದಿಂದ ಯಾರು ನೋಡಿದ್ರು ಅವ್ರಿಗೆ ಐಡಿಯಾ ಇರ್ತದೆ ಇಲ್ಲಿ ಹೆಂಗಿತ್ತು ಅವಾಗ ಪ್ಲೇಸ್ ಇದು ಅಂತ. ಈ ಛತ್ರಿ ನಾನು ಹೇಳಿದ್ದು ಒಳಗಡೆ ಹೋಗ್ಬೋದು ಅನ್ಸುತ್ತಲ್ಲ? ಎಸ್, ಹೋಗ್ಬೋದು. ಈಗ್ಲೂ ಮಿನಿ ಫಾರೆಸ್ಟೇನೆ, ಪ್ರಾಣಿಗಳಿಲ್ಲ. ಮುಂದೆ ನಡೀರಿ ಈಗ್ಲೂ ಇದು ಮಿನಿ ಫಾರೆಸ್ಟ್, ಪ್ರಾಣಿಗಳಿಲ್ಲ ಅಷ್ಟೇ ಈಗ. ರಘು ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವು. ಆದ್ರೆ ಯಾವ ಮಟ್ಟಿಗಾಗಿದೆ ಅಂದ್ರೆ ಹೌದೌದು, ಅದಕ್ಕೆ ಪಳೆಯುಳಿಕೆ ಅಷ್ಟೇ ಈಗ. ಹುತ್ತ ಸೇರಿಸ್ಕೊಂಡು ಇದು ಅಷ್ಟೇ, ಆಗೆಲ್ಲ ಕುಂತ್ಕೊಂಡು ಟೈಮ್ ಪಾಸ್ ಮಾಡಕ್ಕಂತ ಇದ್ದ ಜಾಗ ಇದು. ಇವಾಗ ಹಿಂಗಾಗಿದೆ ಇದು ಕತೆ. ಈಗೇನಿದ್ರು ಇದು ಮದ್ಯಪಾನ ಮಾಡೋರ್ಗೆ ಅನ್ಸುತ್ತೆ ಅಷ್ಟೇನೆ. ಸುತ್ತ ನೋಡ್ತಾ ಇದ್ರೆ ನಾರ್ಮಲ್ ಜನಗಳು ಯಾರು ಬರಲ್ಲ ಅನ್ಸುತ್ತೆ. ಇಲ್ಲಿ ಸೌಂಡು ಫುಲ್ ಎಕೋ ಆಗ್ತಾ ಇದೆ. ಸುತ್ತ ನೋಡಿದ್ರೆ ಬರೀ ಎಣ್ಣೆ, ಊಟದ್ದು ಪೇಪರ್ಗಳು ಬರೀ ಅದೇ ಇದೆ ಅಂತಂದ್ರೆ ಅದಕ್ಕೆ ಉಪಯೋಗಿಸ್ಕೊತಾ ಇದಾರೆ ಅನ್ಸುತ್ತೆ ಇದು. ಇದೆಲ್ಲ ತುಂಬಾ ಚೆನ್ನಾಗಿತ್ತು ಅವಾಗ ಕುಂತ್ಕೊಂಡು ಸುತ್ತ ನೇಚರ್ ನೋಡೋದಕ್ಕೆ. ತುಂಬಾ ಚೆನ್ನಾಗಿತ್ತು. ನೀವ್ ಹೇಳ್ದಂಗೆ ಅಲ್ಲಿ ಮೊಲಗಳು ಇದನ್ನ ನೋಡೋದಕ್ಕೆ, ಬಾತ್ಕೋಳಿ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಬಟ್ ಇವಾಗ ಏನಾಗಿದೆ ಅಂತಂದ್ರೆ ಇದು ಹಳೇ ಒಂದ್ ಪಳೆಯುಳಿಕೆ ತರ ಉಳ್ಕೊಂಡೈತೆ ಅಷ್ಟೇನೆ. ಸ್ಕೂಲ್ ಡೇಸ್ ಅಲ್ಲಿ ಬಂದಿದ್ದು ಅವ್ರಿಗೆ ಮಾತ್ರ ನೆನಪಿರುತ್ತೆ ಹೆಂಗಿತ್ತು ಇದು, ಯಾವ ರೀತಿ ಒಂದು ನೇಚರ್ ಮಧ್ಯೆ ಯಾವ ರೀತಿ ಎಂಜಾಯ್ ಮಾಡ್ತಿದ್ವಿ ಬಂದು ಅಂದ್ಬಿಡು ಅಂತ. ಈಗಿನ ಹುಡುಗರು ಬೇರೆಯವ್ರು ನೋಡಿದಾಗ ಆಶ್ಚರ್ಯ ಆಗ್ಬೋದು ಅವ್ರಿಗೆ, ನಮ್ಮ ಮಂಡ್ಯದಲ್ಲ ಈ ತರದೊಂದು ಇತ್ತ ಪ್ಲೇಸ್ ಅಂದ್ಬಿಟ್ಟು ಅಂತ. ನೀವು ಹೇಳೋ ತರ ಇಲ್ಲಿ ಬರೇ ಬಾಟಲ್ಗಳೇ ಜಾಸ್ತಿ. ಬರೀ ಬಾಟಲ್, ಊಟದ್ದು ಪ್ಲೇಟ್ಸು, ಕುರ್ಕುರೆ. ಎಣ್ಣೆ ಹೊಡೆಯೋರ್ಗೆ ಅನುಕೂಲ ಆಗ್ಲಿ ಅಂತ ಬಿಟ್ಟಂಗಿದೆ ಪ್ಲೇಸ್ ಈಗ. ಹೌದು, ಬಂದು ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋರ್ಗೆ. ಇಲ್ಲಿ ಯಾರು ಏನು ಕೇಳಲ್ಲ, ಯಾರು ಬರೋದು ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ನಾವು ಸರ್ಕಾರ ಕೇಳೋದ್ ಪ್ರಯೋಜನ ಇಲ್ಲ. ನಮ್ಮ ಜನಗಳೇ ಇದನ್ನೆಲ್ಲಾನು ನೀಟಾಗಿ ನೋಡ್ಕೊಂಡು ಕಾಪಾಡ್ಕೊಂಡು ಬರ್ಬೇಕು. ಬಟ್ ಅವ್ರಿಗೇನು ಅಂತ ಅವ್ರಿಗೇನು ಬೇಕಾಗಿಲ್ಲ, ನಮ್ಮ ಎಂಜಾಯ್ ಮಾಡ್ಕೊಂಡ್ರೆ ಸಾಕು ಅಂತ ಅವ್ರ ಮೈಂಡ್ ಸೆಟ್ ಇರ್ತದೆ. ಸೊ ಅವತ್ತಿನ ದಿನ ಅವ್ರು ಎಂಜಾಯ್ ಮಾಡ್ಕೊಂಡಿರ್ತಾರೆ. ಮುಂದಿನ ಜನರೇಷನ್ಗೆ ಈ ತರ ಒಂದು ಪ್ಲೇಸ್ ಇತ್ತು ಅನ್ನೋದನ್ನ ನಾವು ಉಳಿಸ್ಕೋಬೇಕು ಅನ್ನೋಂಥ ಜವಾಬ್ದಾರಿ ಇಲ್ಲ. ನಾವು ಬರೀ ಗೌರ್ಮೆಂಟ್ ಗಳಿಗೆ ಹೇಳಿದ್ರು ಮಾತ್ರ ಸಾಕಾಗಲ್ಲ. ಎಷ್ಟು ಬೇಜಾರಾಗೋದಂದ್ರೆ ಜಿಂಕೆ ನೋಡ್ಬೇಕು ಅಂದ್ರೆ ಈಗ ಮೈಸೂರಿಗೆ ಹೋಗ್ಬೇಕು. ಎಸ್, ಹೇಳೋದು ಮೈಸೂರಿಗೆ ಹೋಗ್ಬೇಕು, ದುಡ್ಡು ಕೊಟ್ಟು ನೋಡ್ಬೇಕು. ಇಲ್ಲಿ ಆರಾಮಾಗಿ ಫ್ರೀ ಆಗಿ ಬಂದು ಜಿಂಕೆ ನೋಡ್ಬೋದಾಯ್ತು. ಅದು ಝೂ, ಅದು ಕಾಡಲ್ಲ, ಅದು ಝೂ. ಏನೋ 1-2 ಜಿಂಕೆ ಅಂತಿದ್ರೆ ಹಿಂಡು ಹೌದು, 100 ಜಿಂಕೆಗಳಿದ್ವು. ಅದು ನೋಡೋದಕ್ಕೆ ನಾವೇನ್ ಮಾಡ್ತಿದ್ವಿ, ಗರ್ಕೆ ಕಿತ್ಕೊಂಡು ಇಲ್ಲಿ ಫೆನ್ಸ್ ಹತ್ರ ನಿಂತ್ಕೋತಾ ಇದ್ವಿ. ಈ ಫೆನ್ಸ್ ಹತ್ರ ನಿಂತ್ಕೊಂಡ್ರೆ ಅದು ಹಿಂಡು ಬರ್ತಾ ಇರಲ್ಲ, ಯಾವ್ದಾರು ಒಂದು ಧೈರ್ಯ ಮಾಡೋದು. ಒಂದು ಧೈರ್ಯ ಮಾಡಿ ಹತ್ರ ಬಂದಾಗ ಅದ್ರ ಹಿಂದೆ ಒಂದಷ್ಟು ಬರ್ತಾ ಇದ್ವು. ಅಮ್ಮ ಇಲ್ಲೆಲ್ಲ ಜಿಂಕೆಗಳು ಇದ್ವಲ್ಲ, ಈಗ ಇಲ್ವಾ? ಯಾವ್ದು ಇಲ್ಲ. ಏನೋ ನಮ್ಮ ಎಲ್ಲ ಬೇರೆ ಕಡೆಗೆ ಅವರೇ ಶಿಫ್ಟ್ ಮಾಡ್ಬಿಟ್ರ? ಹೌದಾ, ಶಿಫ್ಟ್ ಮಾಡಿದ್ರ?
ಇದು ನಾವು ಈಜು ಹೊಡೆದಂತ ಜಾಗ. ಎಸ್, ಇದು ಇಂಡವಾಡ್ ಫಾರೆಸ್ಟ್ ನ ಅತಿ ಮುಖ್ಯ ಭಾಗ ಇದು. ಹೌದು. ಎಷ್ಟು ಜನ ತಮ್ಮ ಯೌವನದ ಬಿಸಿನ ಇಲ್ಲಿ ತಂಪು ಮಾಡ್ಕೊಂಡಿದ್ರು ಗೊತ್ತಿಲ್ಲ, ಬಂದು ಈಜು ಹೊಡೆದು. ತುಂಬಾ ಜನ ಈಜು ಹೊಡೆಯೋ ಸ್ಪಾಟ್. ಇವತ್ತು ನೀರು ಇಲ್ಲದೆ ಇರೋದ್ರಿಂದ ಫುಲ್ ಬಿಕೋ ಅಂತ ಇದೆ. ಇವತ್ತು ನೀರು ಇದ್ದಿದ್ರೆ ರಜಾ ಇರೋದ್ರಿಂದ ತುಂಬಾ ಇಷ್ಟು ಜನ ಎತ್ತರ ಇರ್ಲಿಲ್ಲ, ಸೇತುವೆ ಇಷ್ಟು ಎತ್ತರ ಇರ್ಲಿಲ್ಲ. ಇವರು ಮಾಡಿದಾರೆ ಈಗ ಎತ್ತರ ಮಾಡಿ ಓಡಾಡಕ್ಕೆ. ಈಗ ನೀರ್ ಇದ್ದಿದ್ರೆ ಹುಡುಗರುಗಳು ಈಜು ಹೊಡಿತಾರ ಈಗ್ಲೂ. ಅಲ್ಲ, ಈಗ್ಲೂ ನೀರ್ ಬಂದ್ರೆ ಇಲ್ಲಿ ಊರಿನ ಕಡೆಯವ್ರು ಬರ್ತಾರೆ. ಹಂಸಲೇಖ ಒಂದು ಸಾಂಗಲ್ಲಿ ಬರ್ದವ್ರಲ್ಲ, ಅವ ನಡೆಯೋ ದಾರಿಲಿ ಗರಿಕೆನು ಬೆಳೆಯಲ್ಲ. ಅದು 100% ಅದು. ಮನುಷ್ಯ ಎಲ್ಲೋ ಐತನ ಅಲ್ಲಿ ಏನು ಉಳಿಯಲ್ಲ. ಏನು ಉಳಿಯಲ್ಲ. ಉಳಿಸುವಂತ ಮನಸ್ಸು ಸದ್ಯಕ್ಕೆ ಯಾರಿಗೂ ಇಲ್ಲ. ಅದೇ ಸಮಸ್ಯೆ ಆಗಿದೆ. ನನ್ನಲ್ಸಿಗೆ ಇರ್ಗತ್ತಾ, ಮನುಷ್ಯರು ಸೃಷ್ಟಿ ಮಾಡಿರೋದೇ ಹಾಳ್ಬಾಡಕ. ಅದು ಇದ್ರು ಇರ್ಬೋದು, ಯಾಕಂದ್ರೆ ನೀವು ಗಮನಿಸಿ, ಯಾವ ಜೀವಿಯಿಂದನೂ ಪ್ರಕೃತಿಗೆ ಹಾನಿ ಹಾನಿ ಆಗಲ್ಲ. ಆ ಪ್ರಕೃತಿಗೆ ಹಾನಿ ಆಗ್ತಿರೋದು ಒಂದೇ ಒಂದು ಜೀವಿ, ಅದು ಮನುಷ್ಯ. ಪ್ರಕೃತಿಗೆ ಹಾನಿ ಮಾಡ್ಬೇಕು ಅಂದ್ರೆ ಸೃಷ್ಟಿ ಮಾಡಿರೋದು ಅಂತ ನೀವು ಹೇಳ್ತಾ ಹಾಗೆ ಅದು ಇದ್ರ ಸೃಷ್ಟಿಯ